जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 18 ಮೇ ಶ್ರೀ ಮಹಾರಾಜರ ಪ್ರವಚನ, ವೃತ್ತಿಗಳನ್ನು ಭಗವಂತನಲ್ಲಿ ಸ್ಥಿರವಾಗಿ ಇಡಬೇಕು. ವೃತ್ತಿಗಳು ಅಂದರೆ ನಮ್ಮ ವಿಚಾರಧಾರೆ, flow of thoughts, one after the other it is flowing like a river. ಅದನ್ನು ಎಲ್ಲಿಡಬೇಕು? ಸ್ಥಿರವಾಗಿ ಆ ಭಗವಂತನಲ್ಲಿ ಸ್ಥಿರವಾಗಿಡಬೇಕು. ಅಂದರೆ ವಿಚಲಿತ ಆಗಬಾರ್ದು. ಒಂದು ದಿವಸದಲ್ಲಿ 50,000 to 60,000 ವಿಚಾರಗಳು ಪ್ರೊಡಕ್ಷನ್ ಆಗತ್ತೆ ಈ ದೇಹ ಎಂಬುವ ಮಷೀನ್ನಲ್ಲಿ. ವಿಚಾರ ಮಾಡಿರಿ, ನಾವು ಎಷ್ಟು ವಿಚಾರ ಮಾಡ್ತೀವಿ. ಹೇಗೆ ಧಾರಾಕಾರವಾಗಿ ರಾತ್ರಿ ಮಲ್ಕೊಂಡಾಗ ದೇಹ ಮಲ್ಕೊಂಡಿತ್ತು, ಮನಸ್ಸು ಅದರ ಜೊತೆಗೆ ಬುದ್ಧಿ ಎಲ್ಲ ಲಯ, ಇಂದ್ರಿಯಗಳು ಎಲ್ಲ ತನ್ನ ಪಾಡಿಗೆ ತಾವು ಮಲ್ಕೊಂಡಿದ್ವು. ಯಾವುದು ಕೆಲಸ ಮಾಡಬೇಕಾಗಿದೆಯೋ ಅದರೊಳಗೆ ಕೆಲಸ ಮಾಡ್ತಿದೆ. ಆದರೆ ಯಾವಾಗ ಕಣ್ಣು ಬಿಟ್ಟು ಕೂಡಲೇ, ಬೆಳಗ್ಗೆ ಎದ್ದು ಕೂಡಲೇ ದೇಹ ಎತ್ತು, ಮನಸ್ಸೆತ್ತು, ಬುದ್ಧಿ ಎತ್ತು, ಇಂದ್ರಿಯ ಸ್ಟಾರ್ಟೆಡ್ ವರ್ಕಿಂಗ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಎಲ್ಲ ಕೆಲಸ ಆಗ್ತಾವೆ. ಇವು ಶುರುವಾಯಿತು. ಏನು? ಬೆಳಗ್ಗೆ ಏಳಬೇಕು, ಟೀ ಮಾಡಬೇಕು, ಕಾಫಿ ಮಾಡಬೇಕು, ಸ್ಕೂಲಿಗೆ ಹೋಗಬೇಕು, ಡಬ್ಬ ಮಾಡಬೇಕು, ಏನು ತಿಂಡಿ ಮಾಡಬೇಕು, ಮಕ್ಕಳಿಗೆ ಏನು ಮಾಡಬೇಕು, ಗಂಡನಿಗೆ ಏನು ಮಾಡಬೇಕು, ಡಬ್ಬ. ಇದನ್ನು ನಾನು ಪ್ರಯತ್ನ ಮಾಡ್ತಿಲ್ಲ. ಏನು ತಾನೇ ಟಕ 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 ಅಂತ ವಿಚಾರಧಾರ ಹರಿಯೋಕ್ಕೆ ಶುರುವಾಗ್ಬಿಡುತ್ತೆ. ಈ ವಿಚಾರಧಾರೆಯಲ್ಲಿ ಕ್ರೋಧದ ವಿಚಾರ ಬರ್ಬೋದು, ಅಸೂಯೆ ವಿಚಾರ ಬರ್ಬೋದು, ಲೋಭ ಬರ್ಬೋದು, ಅಳು ಬರ್ಬೋದು. ಸತ್ಸಂಗ ಅಂದರೆ ನಿವೃತ್ತಿ ಮಾರ್ಗ. ನಿವೃತ್ತಿ ಅಂದರೆ ಮನಸ್ಸು ಹೊರಗಡೆ ಏನು ಹುಯ್ದಾಡ್ತಿದೆಯೋ ಆ ಹುಯ್ದಾಡ ಮನಸ್ಸನ್ನು ಶಾಂತ ಮಾಡಿಸ್ಲಿಕ್ಕೆ ಒಳಗೆ ಸತ್ಸಂಗ. ಅದಕ್ಕೆ ರಾಜಾರಾಮ್ ಮಹಾರಾಜ್ ಹೇಳಿದು, ಅಪಾರತೋ ಜಾಣ ಸತ್ಸಂಗಾಚ ಮಹಿಮಾ. ಯಾಕೆ? ನಿನ್ನ ಮನಸ್ಸಿಗೆ ಕಡಿವಾಣ ಹಾಕಬೇಕು, ನಿನ್ನ ಮನಸ್ಸಿಗೆ ಡ್ಯಾಮ್ ಕಟ್ಟಬೇಕು. ಅಂದರೆ ಏನು ಮಾಡಬೇಕು? ನಾನು ನೀರು ಸುಮ್ಮನೆ ಹುಯ್ದುಬಿಟ್ರೆ ವೇಸ್ಟ್ ಆಗೋಗುತ್ತಲ್ವ, ಅದಕ್ಕೆ ಡ್ಯಾಮ್ ಕಟ್ತಾರೆ. ಅದರಂತೆ ನನ್ನ ಮನಸ್ಸಿಗೂ ಏನೋ ಹೊರಗಡೆ ಹೋಗೋ ವೃತ್ತಿನ ನಾನು ಒಳಗೆ ನಿವೃತ್ತಿ ಮಾಡಬೇಕು. ಅಂದರೆ ಆ ಭಗವಂತನ ಆಧಾರ ತಗೊಂಡು ಅವನ ಸಾಧನೆಯಲ್ಲಿ, ಗುರು ಕೊಟ್ಟಿರೋ ಸಾಧನೆಯಲ್ಲಿ ನನ್ನ ಮನಸ್ಸನ್ನು ಆಗ್ರಹಪೂರ್ವಕವಾಗಿ ತೊಡಗಿಸಲೇಬೇಕು. ಭಗವದ್ ಭಜನೆಯಲ್ಲಿ ದಿವಸ ಕಳೆಯಬೇಕೆಂದು ಅನಿಸತೊಡಗುತ್ತಿದೆ. ಆದರೆ ಆಟ ಆಡುವವರ ಸಹವಾಸ ದೊರೆಯಿತು. ಆಗ ಅವರ ಮನಸ್ಸು ನೋಯಿಸಬಾರದೆಂದು ಆಟದಲ್ಲಿ ತೊಡಗಿದ್ದೆವು. ದೇಹಕ್ಕೆ ತೊಂದರೆ ಆಗ್ತಿದೆ, ಮನಸ್ಸಿಗೇನಾಗ್ತಿದೆ? ಮನಸ್ಸು ಖಾಲಿ ಇದೆಯಲ್ಲಪ್ಪ. ಆ ಮನಸ್ಸಿಗೆ ಭಗವಂತನ ಚಲನವಲನ ಕೊಡೋದಿಲ್ಲ. ಅಲ್ಲಿ ಬೇರೆ ವೃತ್ತಿಗಳನ್ನು ಇಟ್ಕೊಂಡು ನೊಂದು ಬೆಂದು ಮನಸ್ತಾಪಗಳನ್ನು ಮಾಡಿಕೊಂಡು ಅಳ್ತಾ ಇದೆಯಲ್ಲಪ್ಪ, ಅದನ್ನು ಮಾಡಬೇಡ ಅಂತ ಮಹಾರಾಜರು ಹೇಳ್ತಾರೆ. ನನ್ನ ವೃತ್ತಿಗಳು ಎಲ್ಲಿ ಸಿಕ್ಕಿಕೊಳ್ಳುತ್ತೇವೆ ಎಂಬುದನ್ನು ನೋಡಬೇಕು. ನನ್ನ ವೃತ್ತಿಗಳು ಪ್ರವೃತ್ತಿ ಅಂದರೆ ಹೊರಗಡೆ ನೋಡುವ ವಿಷಯ ಭೋಗದಲ್ಲಿ ಸಿಕ್ಕಾಕೊಂಡಿರೋದು. ಯಾವಾಗಲೂ ಜಗತ್ತಿನಲ್ಲೇ ಸುತ್ತಾಡ್ತಿರತ್ತೆ ಆ ಮನಸ್ಸು. ವೃತ್ತಿಗಳು ಅಂದರೆ ಹೊರಗಡೆ ಏನೇ ವಿಚಾರ ಗ್ರಹಿಸ್ಕೊಳ್ಳೋದು, ಹೊರಗಡೆ ಅದು ಯಾರೇನು ಮಾತಾಡ್ತಿದ್ದಾರೆ, ಏನು ನೋಡೋದು, ತಿನ್ನೋದು, ಎಲ್ಲವೂ ವೃತ್ತಿಗಳನ್ನು ಈ ವಿಷಯ ಭೋಗ ಇಂದ್ರಿಯಗಳು ಭೋಗ ಮಾಡ್ತಿರತ್ತೆ. ಭೋಗ ಮಾಡಿದ್ಮೇಲೆ ವಿಚಾರಗಳು ತಲೆ ಒಳಗಿರುತ್ತೆ. ಧಾರವಾಡ ಪೇಡೆ ಬ್ರೌನ್ ಕಲರ್ದಿದೆ, ಭಾಳ ಚೆನ್ನಾಗಿದೆ, ಮಾವಿನ ಹಣ್ಣಲ್ಲಿ ವೆರೈಟಿ ಮಾವಿನ ಹಣ್ಣು ಬಂದಿದೆ, ಯಾವ ಮಾವಿನ ಹಣ್ಣು ತಂದು ತಿನ್ನಬೇಕು, ಇದೆಲ್ಲ ವಿಚಾರಧಾರೆ ಸುರಿತಾನೇ ಇರುತ್ತೆ. ಮಳೆ ಅಂತೆ ಅದು, ಅದಕ್ಕೆ ನಿಲ್ಲಕ್ಕೆ ಕಡಿವಾಣ ಹಾಕ್ಲಿಕ್ಕಿಲ್ಲ. ಅದಕ್ಕೆ ನೋಡಬೇಕು ನನ್ನ ವೃತ್ತಿಗಳು ಎಲ್ಲಿ ಸಿಕ್ಕಾಕೊಳ್ತಾ ಇದೆ, ಪ್ರಪಂಚದಲ್ಲಿ ಎಷ್ಟು ಸಿಕ್ಕಾಕೊಂಡಿದೆ ನೋಡಬೇಕು. ಈ 50-60 ಸಾವಿರ ವಿಚಾರದಿಂದ 40, 20, 10, 5 ಕಡೆಗೆ 1,000 ಕಡೆಗೆ 0 ತನಕ ಬರಬೇಕು. ಅಂದರೆ ನಾವು ಸ್ಥಿರವಾಗಿ ಮಾಡಬೇಕು ಅವನಲ್ಲಿ. ಅಂದರೆ ಅವನನ್ನೇ ಆಧಾರ ತಗೋಬೇಕು. ಆ ಗುರುನಾಥ ಕೊಟ್ಟಿರೋ ಸಾಧನೆಯಲ್ಲಿ ಮನಸ್ಸನ್ನು ರಮಿಸಬೇಕು. ಫಸ್ಟು ಅದಕ್ಕೆ ರಮಿಸಿ ಕರ್ಕೊಂಬರ್ಬೇಕು. ಬಾರಪ್ಪ ಮನಸ್ಸೇ, ಇಲ್ಲಿ ಕೂತ್ಕೋಬಾ, ನಾವು ಗ್ರಂಥ ವಾಚನ ಮಾಡೋಣ, ನಾಮ ಸಂಕೀರ್ತನೆ ಮಾಡೋಣ. ಅಧಿಕ ಮಾಸ ಬಂತು, ಅದಕ್ಕೆ 33 ಬಾರಿ ಒಂದು ಅಭಂಗಗಳನ್ನು ಹೇಳ್ಕೊಳ್ಳೋಣ, ಹನುಮಾನ್ ಚಾಲೀಸ ಹೇಳ್ಕೊಳ್ಳೋಣ. ಆ ಮನಸ್ಸನ್ನು ರಮಿಸಿ ಕರ್ಕೊಂಬಂದು ವಿಷಯದಿಂದ ಪರಾವೃತ್ತ ಮಾಡಿ ಆ ವೃತ್ತಿಗಳನ್ನು ಅದರಲ್ಲಿ ಅವನಲ್ಲಿ ಸ್ಥಿರ ಮಾಡಬೇಕು. ವಾಟ್ ಈಸ್ ವೃತ್ತಿ? ಮೀನ್ಸ್ ನಥಿಂಗ್ ಬಟ್ ದ ಮೈಂಡ್ ಈಸ್ ಅ ಬಂಡಲ್ ಆಫ್ ಥಾಟ್ಸ್. ಮೈಂಡ್ ಈಸ್ ನಥಿಂಗ್ ಬಟ್ ಬಂಡಲ್ ಆಫ್ ಥಾಟ್ಸ್. ಯು ಕೀಪ್ ಆನ್ ಟಾಕಿಂಗ್ ಇನ್ಸೈಡ್. ಅದನ್ನು ಸ್ಟಾಪ್ ಮಾಡಬೇಕಾಗಿದೆ. ಹೆಂಗೆ ಮಾಡಬೇಕಪ್ಪ
ಅನ್ನೋದನ್ನು ಮಹಾರಾಜರು ಇವತ್ತು ನಮಗೆ ಬೋಧನೆ ಮಾಡ್ತಾರೆ. ನೀವು ಸೇರಿ ಎಲ್ಲರೂ ಪ್ರಯತ್ನ ಮಾಡೋಣ, ಇದೇ ಜನ್ಮದಲ್ಲಿ ಸ್ಥಿರ ಮಾಡ್ಕೊಳ್ಳೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ನನ್ನ ದೇಹವು ಪರಮಾರ್ಥಕ್ಕೆ ಅಡ್ಡ ಬರುತ್ತದೆ ಎಂದು ಹೇಳುವುದು ನಿಜವಲ್ಲ. ಅದು ಸಹಾಯ ಮಾಡುತ್ತದೆ ಅಥವಾ ಅಡ್ಡ ಬರುತ್ತದೆ. ಈ ಎರಡು ಅಭಿಪ್ರಾಯಗಳು ವಿಶೇಷ ಉತ್ತವಿರುತ್ತದೆ ಎಂದು ತಿಳಿಯಬಾರದು. ತದ್ವಿರುದ್ಧ ಇರುತ್ತದೆ ಎಂದು ತಿಳಿಯಬಾರದು. ನನ್ನ ದೇಹ ನನಗೆ ಸಾಥ್ ಕೊಡ್ತಿದೆ, ನನ್ನ ದೇಹ ನನಗೆ ಸಹಾಯ ಮಾಡ್ತಾ ಇಲ್ಲ, ಎರಡೂ ಇಲ್ಲ. ಅಲ್ಲಿ ಯಾರು ಹೇಳ್ತಿದ್ದಾರೆ ಇದನ್ನು? ಅದರ ಕಡೆ ಗಮನ ಹರಿಸ್ಬೇಕು. ಯಾರು? ಮನಸ್ಸು ಮಾತಾಡ್ತಿರೋದು. ನನಗೆ ವಯಸ್ಸಾಯಿತು. ಯಾರಿಗೆ ವಯಸ್ಸಾಗಿದೆ? ದೇಹಕ್ಕೆ ವಯಸ್ಸಾಗಿರೋದು. ಆ ದೇಹ ವಯಸ್ಸಾದ ಮೇಲೆ ಅದಕ್ಕೆ ಏನಾದ್ರು ಒಂದು ಜಡ್ಡು ಜಾಪತ್ರೆ ಆಗತ್ತೆ, ಅದಕ್ಕೆ ನೋವು ಆಗತ್ತೆ. ಅದು ಜೀರ್ಣ ಆಗಲೇಬೇಕಲ್ವ? ದೇಹ ಒಮ್ಮೆ ಬಂದಿದೆ ಶರೀರ, ಅಂದಮೇಲೆ ಜೀರ್ಣ ಆಗಬೇಕಾದ್ರೆ ಆಯಾ ಸಮಯಕ್ಕೆ ಅದು ಹಾಗೆ ಪ್ರಕೃತಿ ಅನುಸಾರವಾಗಿ ಆಗತ್ತಲ್ಲಿ. ಈಗ ನಾನು ಬಹಳ ಡ್ರೆಸ್ ಮಾಡ್ಕೊಂಡು ಭಾಳ ಎಂಜಾಯ್ಮೆಂಟಲ್ಲಿ ನಿಂತಿದ್ದೀನಿ. ನಮ್ಮ ಮನೆಯವ್ರು ಬಂದು ಹೇಳ್ತಾರೆ, ನಡಿ ನಾವು ಹೊರಗಡೆ ಹೋಗೋಣ, ಇವತ್ತು 6 days ವರ್ಕಿಂಗ್ ಮಾಡಿ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, ಸುತ್ತ ಹೊಡ್ಕೊಂಬರೋಣ, ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಬರೋಣ. ಅತ್ತೆ ಬರ್ತಾರೆ, ಹೇಳ್ತಾರೆ, ಯಾಕಪ್ಪ ದುಡ್ಡು ಹಾಳು ಮಾಡ್ತೀಯಾ? ಪ್ರತಿ ಸಲ ತಿನ್ನೋದು, ಹೊರಗಡೆ ತಿನ್ನೋದು ಹೆಲ್ತಿಗೆ ಹಾನಿಕಾರಕ. ಡೋಂಟ್ ವೇಸ್ಟ್ ದ ಮನಿ, ಡೋಂಟ್ ವೇಸ್ಟ್ ಯುವರ್ ಹೆಲ್ತ್ ಬಗ್ಗೆ ಕಾಳಜಿ ಮಾಡ್ಕೋ ಅಂತ ಹೇಳ್ತಾರೆ. ಆದರೆ ಆ ಕ್ಷಣದಲ್ಲಿ ನನ್ನ ಮನಸ್ಸಿನ ವಿರುದ್ಧ ಹೋಗಬೇಡ ಅಂತ ಕೂಡಲೇ ಮನಸ್ಸಿಗೆ ಏನಾಯಿತು? ನಿಮ್ಮಮ್ಮ ನನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ರು. ಏನು ಹಾಳು ಮಾಡಿದ್ರು? ಮೂಡನ್ನ. ಶರೀರಕ್ಕೇನಾಗಿದೆ? ಏನೂ ಆಗಿಲ್ಲ. ಎಲ್ಲಿ ಹಾಳಾಗ್ತಿದೆ? ಮನಸ್ಸು ಈಗ ಕುಣಿತಾ ಇತ್ತು. ಸುಖ ಸುಖ ಸುಖ, ಹೊರಗಡೆ ಹೋದರೆ ಸುಖ ಸಿಗತ್ತೆ. ಅವ್ರು ಹೇಳಿದ ಕೂಡಲೇ ದುಃಖ ಉಂಟಾಯಿತು. ಹಾಗಂದ್ರೆ ಇದು ಪರ್ಮನೆಂಟು ಅಲ್ಲ, ಏನೂ ಅಲ್ಲ. ಇದು ಅಸ್ಥಿರವಾದದ್ದು ಮನಸ್ಸಿನ ಸ್ಥಿತಿ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಹೆಂಗೆ ಅರ್ಥ ಮಾಡ್ಕೋಬೇಕು? ಸಂತರು ಸತ್ಪುರುಷರು ಬಂದು ಇದನ್ನೇ ಬೋಧನೆ ಮಾಡೋದು. ಅದಕ್ಕೆ ಸಮರ್ಥ ರಾಮದಾಸರು 205 ಶ್ಲೋಕಗಳನ್ನು ಮನಸ್ಸಿಗೆ ಬೋಧನೆ ಮಾಡಲಿಕ್ಕೆ ಬರೆಸಿದ್ರು. ಅವರಿಗೆ ಒಂದು ದೃಷ್ಟಾಂತ ಇದೆ, ಕಥೆ ದೊಡ್ಡದಿದೆ, ಹೇಳಲಿಕ್ಕಾಗೋದಿಲ್ಲ ಇಷ್ಟರಲ್ಲಿ. ಪ್ರತಿ ಗುರುವಾರ ಕೂಪ್ಗಡ್ಡಿ ಮಹಾರಾಜರು ಶ್ರೀ ಶಂಕರರಾವ್ ಅನಂತಪುರ ಬರ್ತಾರೆ. ಮನಾಚೆ ಬೋಧವನ್ನು ನಮಗೆ ತಿಳಿಸ್ತಾರೆ, ಬೋಧನೆ ಮಾಡ್ತಾರೆ. ನೀವು ಎಲ್ಲರೂ ಬನ್ನಿ. ಮನಸ್ಸಿಗೆ ಬೋಧನೆ ಮಾಡುವಂಥ ಶ್ಲೋಕಗಳು ಏನಿದ್ದಾವಪ್ಪ, ನಮ್ಮ ಮನಸ್ಸು ಹೇಗೆ ಶಾಂತ ಮಾಡಬೇಕು ಅಂದರೆ ಸಂತರು ಸತ್ಪುರುಷರು ಹಲವಾರು ಗ್ರಂಥದಲ್ಲಿ ಹೇಳೋದಿದೆ. ಮನಸ್ಸನ್ನು ಸ್ಥಿರಗೊಳಿಸಬೇಕು. ಅದಕ್ಕೆ ಪ್ರತಿ ಗುರುವಾರ ಅವ್ರು ಬರ್ತಾರೆ. ನೀವು ಎಲ್ಲರೂ ಬನ್ನಿ, ಆಸ್ವಾದ ತಗೊಳ್ಳಿ, ಮನಸ್ಸನ್ನು ಶಾಂತ ಮಾಡ್ಕೊಳ್ಳೋಣ. ಪರಮಾತ್ಮನ ಪಾದಕ್ಕೆ ಗಟ್ಟಿಯಾಗಿ ಅದನ್ನು ಕಟ್ಟಿಡೋಣ. ಅವನ ಪಾದಕ್ಕೆ ಸೇರಿ ಇದೇ ಜನ್ಮದಲ್ಲಿ ಮೋಕ್ಷವನ್ನು ಹೊಂದೋಣ. ಎರಡನೇ, ಅವರು ನಮಗೆ ಕಷ್ಟ ಕೊಡುತ್ತಾರೆ ಎಂದು ಅನಿಸುವಾಗ ಅದರಲ್ಲಿ ಅರ್ಧಷ್ಟು ನಮ್ಮ ಕಲ್ಪನೆಯೇ ಇರುತ್ತದೆ. 50% ಈಸ್ ಮೈ ಮೈಂಡ್ ಕ್ರಿಯೇಷನ್. ಅವ್ರು ನನಗೆ ಕಷ್ಟ ಕೊಡ್ತಿದ್ದಾರೆ ಅಂತ. ತಾಯಿ ಮಾಡಿದ್ದೆಲ್ಲ ಮರ್ತಿದ್ಯಾರು? ವೃತ್ತಿ ಮೀನ್ಸ್ ದ ನೇಚರ್ ಆಫ್ ದ ಮೈಂಡ್. ಇಟ್ ಕಾನ್ಸ್ಟೆಂಟ್ಲಿ ಕೀಪ್ಸ್ ಆನ್ ಚೇಂಜಿಂಗ್. ಅದು ಸ್ಥಿರ ಇರೋದಿಲ್ಲ. ಅದಕ್ಕೆ ಚಂಚಲ ಯಾಕಂತಾರೆ? ನನ್ನ ತಾಯಿ ಹುಟ್ಟಿ ಬೆಳೆಸಿ ನನ್ನನ್ನು ದೊಡ್ಡೋಳು ಮಾಡಿ 9 ತಿಂಗಳು ಹೊಟ್ಟೆದಲ್ಲಿ ಇಟ್ಕೊಂಡು ತನ್ನ ರಕ್ತವನ್ನು ಸುರಿಸಿ ಪೋಷಣೆ ಮಾಡಿದಾಳಲ್ಲ ಅನ್ನೋದು ಒಂದು ಸೆಕೆಂಡಲ್ಲೇ ಆ ಹೆಂಡತಿ ಬಂದ ಕೂಡಲೇ ಮರ್ತೇ ಹೋಗ್ಬಿಡ್ತು ಮನುಷ್ಯ. ಅವಳ ಜೊತೆ ಸುತ್ತಾಡೋದ್ರಲ್ಲಿ ಅಲ್ಲಿ ಇಲ್ಲಿ ಇದರಲ್ಲಿ ತಾಯಿ ಏನು ಮಾಡಿದ್ಲು ಅನ್ನೋದು ಮರ್ತು ಹೋಯಿತು. ಎಲ್ಲಿ ಪರಿವರ್ತನೆ ಆಯಿತು? ಇಟ್ ಈಸ್ ಇನ್ ದ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಮೈಂಡ್. ಇದು ಜಾಸ್ತಿ ಆಯಿತು. ಉಪಾಧಿ, ಹೆಂಡತಿ ಎಂಬ ಉಪಾಧಿ ಹೆಚ್ಚಾಯಿತು, ತಾಯಿ ಎಂಬ ಉಪಾಧಿ ಕೆಳಗೆ ಬಿದ್ದು ಹೋಯಿತು. ಆದರೆ ಬಾಡಿ ಈಸ್ ದ ಸೇಮ್. ದಿಸ್ ಬಾಡಿ ವಾಂಟ್ ಚೇಂಜ್. ವೇರ್ ದ ಚೇಂಜ್ ಈಸ್ ಹ್ಯಾಪನಿಂಗ್? ಚೇಂಜ್ ಈಸ್ ಹ್ಯಾಪನಿಂಗ್ ಇನ್ ದ ಫ್ಲಕ್ಚುಯೇಟಿಂಗ್ ಮೈಂಡ್. ಆ ಫ್ಲಕ್ಚುಯೇಟಿಂಗ್ ಮೈಂಡ್ನ ಕಂಟ್ರೋಲ್ನ ತರಕ್ಕೆ ಇವೆಲ್ಲ ಸಾಧನೆಯ ಕಟಿಪಿಟಿ ಮಾಡೋದು. ಅದಕ್ಕೆ ಸದ್ಗುರುನಾಥ ಹೇಳೋದು, ನಿನ್ನ ವೃತ್ತಿ ಸ್ಥಿರ ಇಲ್ಲಪ್ಪ. ಸ್ಥಿರ ಇಲ್ಲದಾಗ ನೀ ಏನಾದ್ರು ಬಡಬಡಾಯಿಸ್ತೀಯ. ನಾನು ಹೇಗೆ ಸುಖಿಯಾಗುವೆನು ಎಂಬುದನ್ನು ನಮ್ಮ ಕಲ್ಪನೆಯಿಂದಲೇ ನಿಶ್ಚಯಿಸಿದೆನು. ಆದರೆ ಜಗತ್ತಿನಲ್ಲಿ ಪೂರ್ಣ ಸುಖ ಅಥವಾ ಪೂರ್ಣ ದುಃಖ ಎಲ್ಲಾದರೂ ಉಂಟೆ? ಯಾವುದು ಸತ್ಯವಿರುತ್ತದೆ ಅಥವಾ ಯಾವುದು ಅಸತ್ಯವಿರುತ್ತದೆ ಎಂಬುದರ ಬಗ್ಗೆ ನಮಗೆ ವಿಶ್ವಾಸವಿಲ್ಲ. ಆ ವಿಷಯದಲ್ಲಿ ನಾವು ಸುಮ್ಮನೆ ಕಲ್ಪನೆ ಮಾಡುತ್ತಾ ಕೂಡುತ್ತೇವೆ. ಸತ್ಯ ಯಾವುದಿದೆ ಅಸತ್ಯ ಯಾವುದಿದೆ ನಮಗೆ ಗೊತ್ತೇ ಇಲ್ಲ. ಸುಮ್ಮನೆ ನಮ್ಮ ಕಲ್ಪನೆಯಿಂದ ನಾವು ಸುಖ ದುಃಖನೂ ಇದೆ ಅಂದ್ಬಿಟ್ಟು ಕಲ್ಪನೆ ಮಾಡ್ತಿದ್ದೀವಿ. ಒಂದು ಘಟನೆ ಆಯಿತು, ಭಾಳ ಉಬ್ಬು ಬಿಡ್ತೀವಿ ನಾವು. ಸುಖ 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 ಆಯಿತು, ಅದು ಹೇಳ್ತಿರೋದು ಮನಸ್ಸೇ. ಇನ್ನೊಂದು ಕಡೆ ಇನ್ನೊಂದು ಘಟನೆ ಆಯಿತು, ಅಲ್ಲಿ ಏನೋ ನನ್ನ ಮನಸ್ಸಿನ ವಿರುದ್ಧ ಆಯಿತು.
ಅದಕ್ಕೆ ನಾನೇನು ಹೆಸರು ಕೊಟ್ಟೆ ಇದಕ್ಕೆ ದುಃಖ ಅನ್ನುತ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಸ್ಯಾಡ್ನೆಸ್, ದಿಸ್ ಈಸ್ ಕಾಲ್ಡ್ ಆಸ್ ಜಾಯ್. ಹೂ ಹ್ಯಾಸ್ ನೇಮ್ಡ್ ಇಟ್? Mind has named it, mind has created it. So who is suffering here? Mind alone is suffering. ನಾ ಜಪ ಮಾಡ್ತಾ ಕೂತಿದ್ದೆ, ಯಾರೋ ಬಂದರು, ಬನ್ನಿ ಒಂದು ಸ್ವಲ್ಪ ಹೊತ್ತು ಚೆಸ್ ಆಟ ಆಡೋಣ ರೀ, ಇಸ್ಪೀಟ್ ಆಟ ಆಡೋಣ ರೀ, ಅಥವಾ ಬರೀ ಒಂಚೂರು ಹೊರಗಡೆ ಹಾಗೆ ಸುತ್ತಾಡ್ಕೊಂಡು ಬರೋಣ, ಒಂದು ಚಹಾ ಕುಡ್ಕೊಂಬರೋಣ ರೀ. ನನ್ನ ಮನಸ್ಸನ್ನು ಪರಾವೃತ್ತ ಮಾಡಿ ನನ್ನನ್ನು ಹೊರಗಡೆ ಹೇಳ್ಕೊಂಡೋದ್ರು. ನಾನೇನಂತೀನಿ, ಸತ್ಸಂಗದಲ್ಲಿ ಬಂದಾಗ ಇದೇ ಪ್ರಶ್ನೆ ಬರೋದು, ಏನೋ ಅವ್ರ ಮನಸ್ಸನ್ನ ಹೆಂಗೆ ನೋಯಿಸ್ಲಿ ರೀ ಅಂತ. ಭಗವಂತನ ಮನಸ್ಸು ನೋಯಿಸ್ತಿದ್ದೀನಿ ಅಂತ ಅನಿಸೋದಿಲ್ವ ನನಗೆ? ಭಗವಂತ ಅಂತಿದ್ದಾನಪ್ಪ, ನಿನ್ನ ಹಿತಕ್ಕೋಸ್ಕರ ನಿನಗೆಲ್ಲ ಸಾಧನೆ ಹಚ್ಕೊಟ್ಟೆ ನಾನು, ನಿನ್ನ ಮನಸ್ಸು ಹೊರಗಡೆ ಹೋಗಿ ಕಾಲಕ್ರಮಣ ಮಾಡಬಾರ್ದು, ಮುಪ್ಪಿನ ಕಾಲದಲ್ಲಿ ನೀವು ಒಂಟಿಯಾಗಿ ಬಿದ್ದು ಒದ್ದಾಡಿಕೊಂಡು ಗೋಳಾಡ್ಕೋತಾ ಇರಬೇಡ ಅಂದರೆ ನಿನಗೆ ಗುರು ಬಂದು ಕೊಟ್ಟ, ಅವ್ನು ನನ್ನ ಜೊತೆಗೆ ಬಾರಪ್ಪ ಅಂತ ಕರ್ಕೊಂಡು ಹೋಗ್ತಾನೆ ಅಂದರೂ ಸಹ ಇನ್ನೊಬ್ಬರ ಅವ್ರ ಮನಸ್ಸನ್ನು ಹೆಂಗೆ ನೋಯಿಸ್ಲಿರಿ? ಅವ್ರೇನು ಭಗವಂತನ ಬಗ್ಗೆ ಮಾತಾಡ್ತಿದ್ದಾರಾ, ಅಥವಾ ಒಂದು ಒಳ್ಳೆ ಹಿತನುಡಿ ಮಾತಾಡ್ತಿದ್ದಾರಾ? ಈ ಸ್ಪೀಟ್ ಆಡೋಣ, ಅಥವಾ ಅಲ್ಲಿ ಬರ್ರಿ ಒಂಚೂರು ತಂಬಾಕು ಹಾಕ್ಕೊಂಬರೋಣ, ಇದೇನೆಲ್ಲ ಇದಿದೆಯಾ? ನೀನು ಶಾಸ್ತ್ರ ಸಂಹಿತ ಇದೆಯಾ? ಸಮ್ಮತವಾಗಿ ಮಾಡ್ತಿದ್ದೀವ ಕೆಲಸಗಳನ್ನು? ನಾನು ಅವ್ರ ಮನಸ್ಸು ನೋಯಿಸಬಾರ್ದಲ್ಲೇನ್ರಿ? ತಾಯಿಯು ನಮ್ಮ ಸಲುವಾಗಿ ಕಷ್ಟಪಟ್ಟು ಸಣ್ಣವರಿಂದ ದೊಡ್ಡವರನ್ನಾಗಿ ಮಾಡಿದಳು. ಅದೇ ತಾಯಿಯು ನಮ್ಮ ಮದುವೆಯಾದ ಮೇಲೆ ವಿಷಯದ ಸೇವನೆಗೆ ಅಡ್ಡ ತೊಡಗಿದೆ ಎಂಬ ಕಲ್ಪನೆಯಿಂದ ಶತ್ರು ತೊಡಗಿದಳು. ಯಾವ ತಾಯಿ ನನಗೆ ದೊಡ್ಡವಳು ಮಾಡಿದ್ಲು, ಸಣ್ಣವರಿಂದ ಮಗ ಬಂದು ಹೆಂಡತಿ ಬಂದ ಮೇಲೆ ಏನಾಯ್ತಪ್ಪ ಬದಲಾವಣೆ? ಶರೀರ, ವಾಸ್ತವಿಕವಾಗಿ ಇಬ್ಬರ ಶರೀರದಲ್ಲಿಯೂ ವ್ಯತ್ಯಾಸವಂತೂ ಅದೇನೂ ಆಗಲಿಲ್ಲ, ಆದರೆ ವೃತ್ತಿಗಳಲ್ಲಿ ಪರಿವರ್ತನೆ ಆಯಿತು. ಹೆಂಡತಿ ಪಲಡ ಜಾಸ್ತಿ ಭಾರಿ ಆಯಿತು. ಹೊಸಬ್ಳು ಬಂದು ಹುಡುಗಿ ನನ್ನನ್ನು ನೋಡ್ಕೋತಾಳೆ, ಅಮ್ಮನಕಿನ್ನ ನನಗೆ ಚೆಂದಾಗಿ ನೋಡ್ಕೋತಾಳೆ, ಸುಖ ಕೊಡ್ತಾಳೆ ಅಂತ ಬಂತು. ಅದು ಕೂಡಲೇ ತಾಯಿ ಮಹತ್ವ ಕಮ್ಮಿ ಆಗೋಯ್ತು. ಏನಾಯ್ತಲ್ಲಿ? ಶರೀರದಲ್ಲಿ ಬದಲಾವಣೆ ಆಗಿಲ್ಲ, ಸ್ಟೇಟ್ ಆಫ್ ದ ಮೈಂಡ್ ಚೇಂಜ್ ಆಯಿತು. ವೃತ್ತಿಗಳು ಅಂದರೆ ವೃತ್ತಿಯಲ್ಲಿ ಪರಿವರ್ತನೆ ಆಯಿತು. ವಿಷಯಗಳಲ್ಲಿಯೇ ನಾನು ಮುಳುಗಿದೇನು, ಇದಕ್ಕೇನು ಮಾಡಬೇಕು? ಈ ರೀತಿ ಭಗವಂತನ ಸ್ಮರಣೆಯಲ್ಲಿ ಇರುವ ವೃತ್ತಿಯಿಂದ ತೊಡಗಿದೆವು, ಇದು ಉಚಿತವೆನಿಸುವುದೇ? ಮಹಾರಾಜ ಪ್ರಶ್ನೆ ಮಾಡ್ತಾರೆ ನಮಗೆ, ಅಪ್ಪ ನೀನು ಹೀಗೆ ಈ ರೀತಿಯಲ್ಲಿ ನೀನು ವೃತ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತಿದ್ದೆ, ಅದರಿಂದ ಜಾರಿದ್ರೆ ಅದು ಸರಿನಾ? ಸಂತರು ಸತ್ಪುರುಷರು ನೋಡಿ, ಅವ್ರ ಗುರುಗಳು ಹಾಕ್ಕೊಟ್ಟಿದ್ದ ಹಾದಿಯಲ್ಲಿ ಅವರು ಸಾಧನೆಯಿಂದ ಜಾರೋದಿಲ್ಲ, ಜಗತ್ತನ್ನು ಅಲಕ್ಷ್ಯ ಮಾಡ್ತಾರೆ ಸಾಧನೆ ಕಾಲದಲ್ಲಿ ಅವರು. ಆಮೇಲೆ ಜಗತ್ತಿನಲ್ಲಿ ಒಂದಾಗೋಗ್ತಾರವರು. ಆದರೆ ಸಾಧನೆ, ಗುರು ಕೊಟ್ಟಿರೋ ಸಾಧನಾ ಕಾಲದಲ್ಲಿ ಏನು ಸಾಧನೆ ಇರುತ್ತೋ, ಸಾಧನೆ ಗುರು ಸರ್ವೋಪರಿ ಇರಬೇಕು. ನಮಗೆ ಸದ್ಗುರುನಾಥ, ನಮಗೆ ಜಗತ್ ಸರ್ವೋಪರಿ ಇರುತ್ತೆ, ಗುರುನಾಥನ ಮಾತನ ಕಡೆ ನಮಗೆ ಲಕ್ಷ್ಯವೇ ಇರುವುದಿಲ್ಲ. ಗುರುದೇವ್ರ ಅನ್ನಡೆಯೋದು ಮದುವೆ ಪ್ರಸಂಗ ಬಂದಿರುತ್ತೆ. ಬಂದಾಗ ಅವರು ಸಮಯ ಬಂದಾಗ ನೋಡ್ತಾರೆ, ಗುರುದೇವ್ರ ಅನ್ನಡೆ ಇಲ್ಲ, ಎಲ್ಲಿ ಹೋಗಿದ್ದಾರಪ್ಪ ಅಂದರೆ 2 ತಾಸು ನಂದು ನಾಮಸ್ಮರಣೆ ಇತ್ತು, ಆ ನಾಮಸ್ಮರಣೆ ಸಮಯದಲ್ಲಿ ಮದುವೆ ಮುಹೂರ್ತ ಆಯಿತು. ನಾಮಸ್ಮರಣೆ ಬಂದ ಮೇಲೆ ವೇದಿಕೆ ಮೇಲೆ ಬಂದವರು ಮದುವೆ ಆಗ್ತಾರೆ. ಅಂದರೆ ನಾಮದ ಸಾಧನೆಯ ನಿಷ್ಠಾ ಎಷ್ಟಿದೆಯಪ್ಪ ಅನ್ನೋದನ್ನು ನೋಡಬೇಕು. ಎರಡನೆಯವರು ನಮಗೆ ಕಷ್ಟ ಕೊಡುತ್ತಾರೆ ಎಂದು ಅನಿಸುವಾಗ ಅದರಲ್ಲಿ ಅರ್ಧಷ್ಟು ನಮ್ಮ ಕಲ್ಪನೆಯೇ ಇರುತ್ತದೆ. ಇಮ್ಯಾಜಿನೇಷನ್. ದ ಅದರ್ ಪರ್ಸನ್ ಈಸ್ ಟ್ರಬ್ಲಿಂಗ್ ಮೀ ಈಸ್ ಮೈ ಇಮ್ಯಾಜಿನೇಷನ್. ಇವರಿಂದ ನೋವಾಯಿತು, ಇದು ನನ್ನ ಕಲ್ಪನೆ, ನನ್ನ ಇಮ್ಯಾಜಿನೇಷನ್ನು. ಉಳಿದ ಅರ್ಧಷ್ಟರ ಬಗ್ಗೆ ಅವರು ಕೊಡುವ ಕಷ್ಟವನ್ನು ನಾನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ ಎನ್ನುವ ವೃತ್ತಿ ಇರಬೇಕು, ಅಂದರೆ ಸಮಾಧಾನವೆನಿಸುವುದು. ಆದರೆ ನಮಗೆ ನಮ್ಮ ಸ್ವಭಾವ ಏನಿದೆಯಪ್ಪ ಮನಸ್ಸಿಂದು ಅಂದರೆ ಅದು ಗೋಳಾಟ ಮಾಡೋದ್ರಲ್ಲೇ ಸಮಾಧಾನ ಆಗೋದಿಲ್ಲ. ಯಾರು ಗುರುಗಳು ಬಂದು ಹೇಳಿದ್ರು ಕೂಡ ಇಲ್ಲ, ನನಗೆ ಮನಸ್ಸು ನೋಯ್ತು, ನನಗೆ ಮನಸ್ಸಿಗೆ ಹತ್ತೋತು, ಹಿಂಗಾಯ್ತು ರೀ ಹಂಗಾಯ್ತು ರೀ, ಮತ್ತು ಯಾತಕ್ರಿ ಸತ್ಸಂಗಕ್ಕೆ ಹೋಗ್ತೀರಾ? ಸದ್ಗುರುಗಳನ್ನು ಯಾಕಲ್ರಿ ಹಿಡ್ಕೊಂಡಿದ್ದೀರಾ ನೀವು? ಅವ್ನ ಮಾತು ಬಂದು ಒಪ್ಕೊಳ್ಳೋದಿಲ್ಲ. ಅವನಂತಾನೆ ಇದೆಲ್ಲ ನಿನ್ನ ಕಲ್ಪನೆ, ಅವ್ರ ಪಾಡಿಗೆ ಅವ್ರ ಆರಾಮಾಗಿ ನೀನು ಹೇಳಿಬಿಟ್ಟು ಹೋಗ್ಬಿಟ್ರು. ನೀನು ಮನಸ್ಸಿಗೆ ಹಚ್ಕೋತಿದ್ಯಾ. ಯಾಕೆ ಮನಸ್ಸಿಗೆ ಹಚ್ಕೋತಿದ್ಯಾ? ಆ ಮನಸ್ಸಿಗೆ ಹಚ್ಕೊಳ್ಳೋದು ಬಿಟ್ಟು ಆ ಮನಸ್ಸಿಗೆ ಭಗವಂತನ ನಾಮದ ಚಲನವಲನ ಕೊಡಪ್ಪ ಅಂತ ಬಂದು ಹೇಳ್ತಿರ್ತಾರೆ ಅವರು. ಅವರಿಗೆ ನಮ್ಮಿಂದ ಯಾವ ವಸ್ತ್ರ, ಯಾವ ದುಡ್ಡು, ಯಾವ ದಕ್ಷಿಣೆ ಏನಾದರೂ ಅಪೇಕ್ಷೆ ಇರೋದಿಲ್ಲ. ಅವರು ಕೂಗಿ ಹೇಳ್ತಿದ್ರು ಗುರುಗಳು, ನಿಮ್ಮ ವಸ್ತ್ರ ಬೇಡ, ಏನೂ ಬೇಡ, ಯಾವ ಪೂಜೆ ಮಾಡಬೇಡ್ರಿ, ನೀವು ಸುಧಾರಿಸ್ಕೊಳ್ರಪ್ಪ, ನಿಮ್ಮ ವೃತ್ತಿಗಳನ್ನು ಬದಲಾಯಿಸ್ಕೊಳ್ರಿ, ಭಗವಂತನನ್ನು ಹಿಡ್ಕೊಳ್ರಿ, ಒಮ್ಮೆ ನಿಮಗೆ ಸಮಾಧಾನ. ನಾನು ಇಲ್ಲದೇ ಇದ್ದಾಗ ನಿಮಗೆ ಇವೆಲ್ಲ ತಿಳಿಯತ್ತಪ್ಪ, ಈಗ ಇದ್ದಾಗ ಬಳಕೆ ಮಾಡ್ಕೊಳ್ರಪ್ಪ, ಏನು ಗುರು ಹೇಳ್ತಾನೆ ಅದನ್ನು ಬಳಕೆ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರು. ನಮ್ಮ ವೃತ್ತಿಗಳು ನಿರಂತರ ಬದಲಾಗುತ್ತಾ ಇರುತ್ತವೆ, ಹಾಗೂ ಜಗತ್ತು ನಿರಂತರ ಬದಲಾಗುತ್ತಾ ಇರುತ್ತವೆ. ಯಾಕೆಂದರೆ ದಟ್ ಈಸ್ ದ ಲಾ ಆಫ್ ನೇಚರ್. प्रकृति परिवर्तन ही जीवन का नियम है. जो आज है इस क्षण है, अगले क्षण नहीं रहेगा.
पर कल आज जो है वो कल नहीं रहेगा. ಇಟ್ ಕೀಪ್ಸ್ ಆನ್ ಚೇಂಜಿಂಗ್, ಬದಲಾಗುತ್ತಾ ಇರುತ್ತದೆ. ಆದ್ದರಿಂದ ಯಾವುದೇ ಒಂದು ಪರಿಸ್ಥಿತಿಯಿಂದ ಸುಖ ಅಥವಾ ದುಃಖ ಉಂಟಾಗುತ್ತದೆ ಎಂದು ಅನಿಸುವುದು ಉಚಿತವಲ್ಲ. ಏಕೆಂದರೆ ಸುಖ ದುಃಖಗಳು ಅಸ್ಥಿರವಾಗಿರುತ್ತದೆ. ಶಾಸ್ತ್ರದ ನಿಯಮಗಳು ವೃತ್ತಿಯನ್ನು ಸ್ಥಿರಗೊಳಿಸುತ್ತವೆ. ಭಜನೆ, ಗ್ರಂಥವಾಚನ, ದೇವಸ್ಥಾನ ನಿರ್ಮಾಣ ಮುಂತಾದ ಸಂಗತಿಗಳನ್ನು ವೃತ್ತಿ ಸುಧಾರಿಸಲು ಮಾಡದಿದ್ದರೆ ಅವು ಕೇವಲ ಮನೋರಂಜನೆಗೆ ಮಾತ್ರವಾಗುತ್ತದೆ. ಮನೋರಂಜನೆ ಅಂದರೆ ಒಂದು ಟೈಮ್ ಪಾಸ್ ಆಗೋಗುತ್ತೆ. ಸತ್ಸಂಗಕ್ಕೆ ಹೋಗೋದು, ಸುಮ್ಮನೆ ಏನು ಕೇಳಿಸ್ಕೊಳ್ಳದೆ ವಾಪಸ್ ಬಂದುಬಿಡೋದು, ಏನು ಹೇಳ್ತಾರೆ ಬಿಡ್ರಿ ನಮಗೆಲ್ಲನೇ ಗೊತ್ತೇ ಇದೆ ಅಂತ. ಇವೆಲ್ಲ ಮಾಡಲಿಲ್ಲ ಅಂದರೆ, ಇದನ್ನು ನಮ್ಮ ವೃತ್ತಿ ಸ್ಥಿರ ಮಾಡಲಿಕ್ಕೆ ಉಪಯೋಗ ಆಗಲಿಲ್ಲ ಅಂದರೆ ಅದು ಮನೋರಂಜನೆ, ಜಸ್ಟ್ ಒಂದು ಸ್ಪಿರಿಚುವಲ್ ರೆಸಾರ್ಟ್ ಅಥವಾ ಸ್ಪಿರಿಚುವಲ್ ಟೈಮ್ ಪಾಸ್ ಆಗೋಗುತ್ತೆ. ಅದಕ್ಕೆ ಗುರುಗಳು ಬೈತಿದ್ರು, ಟೈಮ್ ಪಾಸಿಗೆ ಬರಬೇಡ್ರಿ ಸತ್ಸಂಗಕ್ಕೆ, ಏನಾದ್ರು ಕಲಿಬೇಕು, ಏನಾದ್ರು ನಾನು ಅನ್ನೋದನ್ನು ಬಿಡಬೇಕು ಅನ್ನೋದು ಮಾತ್ರ ಆಗಿದ್ದೆ ಆದರೆ ಬರ್ರಿ, ಇಲ್ಲಾಂದರೆ ಬರಲೇಬೇಡ್ರಿ. ಆದ್ದರಿಂದ ನಿಜವಾದ ಲಾಭ ಆಗುವುದಿಲ್ಲ. ಉಗಿಬಂಡಿಯು ಪ್ರತಿ ದಿವಸ ಕಾಶಿಗೆ ಹೋಗುತ್ತದೆ, ಆದರೆ ಅದಕ್ಕೆ ಕಾಶಿ ಯಾತ್ರೆ ಆದಂತಾಗುವುದಿಲ್ಲ. ಕಾಶಿ ಯಾತ್ರೆಯು ಅದರಲ್ಲಿ ಕುಳಿತ ಜನರಿಗೆ ಆಗುತ್ತದೆ. ಗಂಗಾ ಸ್ನಾನ, ವಿಶ್ವೇಶ್ವರ ದರ್ಶನ ಮುಂತಾದಗಳು ಒಳಗೆ ಕುಳಿತ ಜನರಿಗೆ ಸಾಧಿಸುತ್ತದೆ. ಅದರಂತೆ ದೇಹದಿಂದ ಕೇವಲ ಪೂಜಾ ಪಾಠ ಮುಂತಾದಗಳನ್ನು ಮಾಡಿ ಪರಮಾರ್ಥವಾಗುವುದಿಲ್ಲ. ಕೇವಲ ಸತ್ಸಂಗಕ್ಕೆ ದೇಹನ ಹೋಗಿ ಕೂಡಿಸ್ಬಿಡೋದು, ಮನಸ್ಸಿಡೀ ಜಗತ್ತಲ್ಲಿ ಸುತ್ತ ಹೊಡ್ಕೊಂಡು ವಾಟ್ಸಪ್ ನೋಡ್ಕೊಳ್ತಾ ಭಜನೆ ಮಾಡೋ ಹಿಂದ್ಗಡೆ ಕುತ್ಕೊಂಡು ವಾಟ್ಸಪ್ ನೋಡ್ತಿದ್ರೆ, ಅವ್ರ ಜೊತೆ ಇವ್ರ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ಅದರ ಉಪಯೋಗ ಆಗುವುದಿಲ್ಲ. ನನ್ನ ಜೀವನದ 1 ಗಂಟೆಗಳ ಕಾಲ, ನನ್ನ ಜೀವನದ 2 ಗಂಟೆಗಳ ಕಾಲ ನನ್ನ ಸಲುವಾಗಿ ನನಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದೆಂಥ ಬದುಕದು? ನನ್ನ ಉದ್ಧಾರಕ್ಕಾಗಿ ಕರಿತಿದ್ದ ನಾನು ನನಗೆ ಸತ್ಸಂಗಕ್ಕೆ. ಅಲ್ಲೇನು ಟೈಮ್ ಪಾಸ್ ಇಲ್ಲ. ಅಲ್ಲಿ ಭಗವಂತನ ಬಗ್ಗೆ ಮಾತಾಡೋದು, ಚಿಂತನೆ ಮಾಡೋದು, ಮನನ ಮಾಡೋದು, ಶ್ರವಣ ಮಾಡೋದು, ಅದನ್ನು ನಿಧಿಧ್ಯಾಸ ಮಾಡಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸುಖಿಯಾಗಪ್ಪ ಅಂತ ಹೇಳ್ತಾನೆ ಭಗವಂತ. ನಾನು 2 ತಾಸು ಕೊಡ್ಲಿಕ್ಕೆ ನನಗೆ ರೆಡಿ ಇಲ್ಲ ಬೇಬಿ ಸಿಟ್ಟಿಂಗ್ ಮಾಡಬೇಕು, ಸ್ಟೇಟಸ್ ನೋಡಬೇಕು, ಇನ್ನೊಬ್ರು ಏನು ಮಾಡ್ತಾರೆ ಅಂತ ತಿಳ್ಕೋಬೇಕು, ಮನೆ ಜನರಿಗೆ ಏನನ್ಬೇಕು ಅನ್ನಿಸ್ಬೇಕು. ನಮ್ಮ ಮನೆ ಜನ ಏನಪ್ಪ ಸತ್ಸಂಗ 3 ತಾಸು ಅಟೆಂಡ್ ಮಾಡ್ತಾರೆ ಅಂತ. ಏನು ಮಾಡ್ತಾರೆ ಸತ್ಸಂಗ ಅಟೆಂಡ್ ಮಾಡೋದು? ಏನೂ ಇಲ್ಲ. ಹಾಗಲಕಾಯಿನ ನೀರಲ್ಲಿ ಮುಳುಗಿಸಿದ್ರೆ ಹಾಗಲಕಾಯಿ ಕಹಿತನವೋ ಹೆಂಗೆ ಹೋಗೋದಿಲ್ಲವೋ ಹಾಗೆ ದೇಹನ ಕೂಡಿಸಿದ್ದಾಯಿತು, ನನ್ನ ಮನಸ್ಸು ಪರಿಶುದ್ಧ ಆಗಲಿಲ್ಲ, ಅದೇ ಮಾಲಿನ್ಯ ಹೊತ್ಕೊಂಡು ಮನೆಗೆ ವಾಪಸ್ ಹೋಗ್ತೀನಿ. ಅದಕ್ಕೆ ಗುರುಗಳು ಬೈತಿದ್ರು, ಸತ್ಸಂಗಕ್ಕೆ ಬಂದು ನಿಮಗೆ ಉಪಯೋಗ ಆಗಲಿಲ್ಲ ಅಂದರೆ ಸತ್ಸಂಗಕ್ಕೆ ಬರಲೇಬೇಡ್ರಿ. ನಾನಿಲ್ಲಿ ಸ್ವಾನಂದದಲ್ಲಿ ಕೂತಿರ್ತೀನಿ, ನೀವು ಬಂದರೆ ನಿಮಗೆ ಪಾಠ ಹೇಳಿಕೊಟ್ರೆ ಉಪಯೋಗ ಆಗಬೇಕು, ನಿಮ್ಮ ಜೀವನ ಬದಲಾವಣೆ ಆಗೋದಾದರೆ ಬರ್ರಿ, ಇಲ್ಲಾಂದರೆ ಟೈಮ್ ಪಾಸಿಗೆ ಖಂಡಿತವಾಗ್ಲೂ ಬರಬೇಡಿ. ಹಾಗಾಗಿ ಕಳ್ಕಳಿಯಿಂದ ಹೇಳೋದು ಎಲ್ಲರಿಗೂ ಒಂದೇ ಮಾತು, ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಆನಂದ ಸುಖ ಅಂದರೆ ಏನು ಬದಲಾವಣೆ ಮಾಡ್ಕೋಬೇಕು ಅಂದರೆ ಸತ್ಸಂಗಕ್ಕೆ ಬನ್ನಿ, ಇಲ್ಲಾಂದರೆ ಬರಬೇಡಿ. 8 ಜನ ಬರ್ತಾರೆ ಅಷ್ಟೇ ಸಾಕು. ಯಾಕೆಂದರೆ ಭಾಳ ಬಂದರು, ಏನೂ ಕೇಳಿಸ್ಕೊಳ್ಳಿಲ್ಲ, ಉಪಯೋಗ ಇಲ್ಲ, ಟೈಮ್ ಪಾಸ್ ಮಾಡಿದ್ವಿ, ಹೋದ್ವಿ. ಅವನು ಕೊಟ್ಟಿರೋದು ಇದು ಜ್ಞಾನ, ಅವನು ಕಷ್ಟಪಟ್ಟು ಬೆವರು ಸುರಿಸಿ ರಕ್ತವನ್ನು ಸುರಿಸಿ ಕೊಟ್ಟಿರೋ ಜ್ಞಾನ ಇದು. ಇದನ್ನು ಹಾಗೆ ಹಾಳು ಮಾಡ್ಲಿಕ್ಕೆ ಬಿಡೋದಿಲ್ಲ. ಮತ್ತು ಯಾರೂ ಹಂಗೆ ಮಾಡಿದ್ರೆ ಅಂಥವ್ರಿಗೆ ಅವಕಾಶವೂ ಕೊಡೋದಿಲ್ಲ. ಇಲ್ಲಿ ಯಾವ ರೀತಿ ದೇಹ ಅಸ್ಥಿರವಿದೆಯೋ ಅದೇ ರೀತಿಯಲ್ಲಿ ಪರಿವರ್ತನೆ ಜೀವನ ನಿಮ್ಮದು. 8 ಜನ ಬರ್ತಾರೆ, ನಾಳೆ 10 ಜನ ಬರ್ತಾರೆ, ನಾಳೆ 50 ಜನ ಬರ್ಬೋದು. ಬಂದು ಹೋಗುವ ಜನ ಆಗಿರೋರು ಬರ್ತಾರೆ, ಕಲ್ತ್ಕೋತಾಳೆ, ಇಲ್ಲಾಂದರೆ ಹೋಗ್ತಾರೆ, ಟೈಮ್ ಪಾಸ್ ಆಯಿತು ಇಲ್ಲ ಬೇಡ ಅಂತ ಬಿಟ್ಟು ಹೋಗ್ತಾರೆ. ಆದರೆ ಗುರುನಾಥ ಸರ್ವೋಪರಿ ಇದ್ದಾನೆ. ಅವನು ಕೊಟ್ಟಿರೋ ಪಾಠ, ಅವನು ಕೊಟ್ಟಿರೋದು ಜ್ಞಾನ, ಅವನು ಕೊಟ್ಟಿರೋದು ತನ್ನ ಟೈಮು, ತನ್ನ ಉಸಿರು ದಾನ ಮಾಡಿದ್ದಾನೆ ನಮಗೆ. ಅಂದಮೇಲೆ ಆ ಉಸಿರಿಗೆ ಬಹಳ ಮಹತ್ವ ಉಂಟು. ಅದನ್ನು ಸುಮ್ಮನೆ ಕಡೆಗಣಿಸೋದಾಗಲಿ ಅಥವಾ ಏನು ನಿಮ್ಮ ಗುರುಗೇನು ಗೊತ್ತಿದೆ ರೀ ಮಹಾನ್ ಅಂತ ಹೇಳೋದಾಗಲಿ, ಅವನನ್ನು ಕಡೆಗಣಿಸೋದಾಗಲಿ ಸತ್ಸಂಗದಲ್ಲಿ ಇಂಥ ಮಾತಿಗೆ ಅವಕಾಶವಿಲ್ಲ. ಹಾಗಾಗಿ ಬಹಳ ಪರ್ಟಿಕ್ಯುಲರ್ ಇದ್ದೀನಿ ನಾನು ಈ ವಿಷಯದಲ್ಲಿ. ಆ ಗುರುನ ಯಾವ ಗುರುನೂ ಕಡೆಗಣಿಸಬಾರ್ದು. ಯಾರು ಕಡೆಗಣಿಸ್ತಾರೋ ಅವ್ರು ಸತ್ಸಂಗಕ್ಕೆ ಬರಲಿಕ್ಕೆ ಯೋಗ್ಯರೇ ಅಲ್ಲ. ಯಾವ ಗುರುನೂ ಕಡೆಗಣಿಸಬಾರ್ದು. ಗುರುವಿನಲ್ಲಿ ಭೇದ ಮಾಡಬಾರ್ದು. ಆ ತತ್ವ ಒಂದೇ. ನಾವು ಯಾರಿಗೆ ನಮಸ್ಕಾರ ಮಾಡಿದ್ರೂ ಸಹನೂ ಅದು ಅವನಿಗೆ ಮುಟ್ಟತ್ತೆ, ಆದಿ ಗುರುಗೆ ಮುಟ್ಟತ್ತೆ. ಅದು ನಾವು ಯಾವ ರೂಪದಲ್ಲಿ ನಮಸ್ಕಾರ ಮಾಡಿದ್ರೂ ಅವನಿಗೆ ಮುಟ್ಟದದು. ನಮ್ಮ ವೃತ್ತಿಯು ಭಗವಂತನಲ್ಲಿ ಅಂಟಿಕೊಂಡಿರಬೇಕು. ಭಗವಂತನ ರೂಪವು ಯಾವಾಗಲೂ ನಮ್ಮ ಮುಂದೆ ಬರುವುದಿಲ್ಲ. ಆದರೆ ಅವನ ರೂಪವು ನಮ್ಮ ಧ್ಯಾನದಲ್ಲಿ ಬರದೇ ಇದ್ದರೂ ನಾವು ಅವನ ನಾಮ ತೆಗೆದುಕೊಳ್ಳುತ್ತೇವೆ ಎಂಬುದು ಲಕ್ಷ್ಯದಲ್ಲಿ ಉಳಿದರೆ ವೃತ್ತಿಗಳು ಸುಧಾರಿಸುತ್ತವೆ. ನಮ್ಮ ಕಣ್ಣಲ್ಲಿ ಸೂಕ್ಷ್ಮ ಕಣ ಬಿದ್ದರೂ ಅದು ನೋಯುತ್ತದೆ. ವೃತ್ತಿಗಳು ಇದಕ್ಕಿಂತಲೂ ಸೂಕ್ಷ್ಮವಾಗಿರುತ್ತದೆ. ಅವು ಭಗವಂತನಿಗೆ ತಿಳಿಯುತ್ತವೆ. ಆದ್ದರಿಂದ ಅವನ ಮುಂದೆ ನಮ್ಮ ಚಾಣಾಕ್ಷತೆ ನಡೆಯುವುದಿಲ್ಲ, ನಮ್ಮ ಬೂಟಾಟಿಕೆ ನಡೆಯುವುದಿಲ್ಲ.
ಅಂತರಿತ ಸಾಕ್ಷಿ ಜಾಣಸಿ ವಿಚಾರ ಅಂದಮೇಲೆ ನಮ್ಮ ಚಾಣಾಕ್ಷತೆ ಬುದ್ಧಿವಂತಿಕೆ ಬೂಟಾಟಿಕೆಗಳು ಅವನು ಮುಂದೆ ನಡೆಯೋದಿಲ್ಲ. ಅವ್ನು ಪಟಕ್ಕಂತ ಕಣ್ಣು ಹಿಡಿದು ಬಿಡ್ತಾನೆ ನಮ್ಮನ್ನು. ವಿಷಯ ಭೋಗಗಳು ತಾವಾಗಿ ಒದಗಿ ಬಂದಾಗ ಯಾರೂ ಅವುಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲವೋ ಅಂಥವನ ಮೇಲೆ ನಿಜವಾಗಿಯೂ ಭಗವಂತನ ಕೃಪೆಯಾಗಿರುತ್ತದೆ ಎಂದು ತಿಳಿಯಬೇಕು. ಭಗವಂತನಿಂದ ಬೇರೆ ಇರದಿರುವುದು, ಅವನ ವಿಸ್ಮರಣೆ ಆಗದಿರುವುದು, ಅವನ ಸ್ಮರಣೆಯಲ್ಲಿ ಇರುವುದು, ಅವನ ನಾಮದಲ್ಲಿ ಇರುವುದು, ಇದರಲ್ಲಿಯೇ ನಿಜವಾದ ಸಮಾಧಾನ, ಶಾಂತಿ ಹಾಗೂ ಸುಖ ಇರುತ್ತದೆ. ಯಾಕೆಂದರೆ ಭಗವಂತ ನಮ್ಮನ್ನು ಕಡೆಗಣಿಸಲ್ಲ. ಈ ಥರ ಜಗತ್ತು ನಮ್ಮನ್ನು ಕಡೆಗಣಿಸ್ಬೋದು, ನಮ್ಮನ್ನು ಅಲಕ್ಷ್ಯ ಮಾಡಬಹುದು, ನಮ್ಮ ನಿಂದನೆ ಮಾಡ್ಬೋದು, ನಮ್ಮನ್ನು ಬಿಟ್ಟು ಹಾಕ್ಬೋದು, ನಮ್ಮ ಮನಸ್ಸನ್ನು ನೋಯಿಸ್ಬೋದು ಅಂತ ನಾನು ಕಲ್ಪನೆ ಮಾಡ್ಬೋದು. ಆದರೆ ಪರಮಾತ್ಮ ಏನಿದ್ದಾನೋ ಅವನು ಸರ್ವಥಾ ಯಾವತ್ತೂ ನನ್ನ ಹಿತಕ್ಕಾಗಿ ಕಲ್ಯಾಣಕ್ಕಾಗಿ ಏನು ಮಾಡ್ತಾನೋ ನನ್ನ ಜೀವನದಲ್ಲಿ ವಾಪಸ್ ಅವನ ಹತ್ರ ಕರ್ಕೊಳ್ಳಿಕ್ಕೆ ಎಲ್ಲವೂ ಸಂಚು ಮಾಡಿ ನನ್ನನ್ನು ವಾಪಸ್ ಕರ್ಕೊಳ್ತಾನೆ. ಇಂದಿನ ಬೋಧವಚನ ವೃತ್ತಿ ಸ್ಥಿರವಾಗುವುದು, ಶಾಂತವಾಗುವುದು, ಇದಕ್ಕೆ ಸಮಾಧಾನವೆನ್ನುತ್ತಾರೆ. ಹಾಗೂ ಭಗವಂತನ ಕಡೆಗೆ ವೃತ್ತಿ ನಿರಂತರ ತೊಡಗಿಸುವುದಕ್ಕೆ ಸಮಾಧಿ ಅನ್ನುತ್ತಾರೆ. ನಾವೆಲ್ಲರೂ ಇದೇ ಜನ್ಮದಲ್ಲಿ ಆ ಸಮಾಧಿ ಸ್ಥಿತಿ ಅನುಭವ ಮಾಡಬೇಕು ಅಂದರೆ ನಮ್ಮ ವೃತ್ತಿಯನ್ನು ಭಗವಂತಲ್ಲಿ ಅಂಟಿಸ್ಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.